ಸರ್ 2017ಕ್ಕೂ 24ಕ್ಕೂ ಅಬಕಾರಿ ಇಲಾಖೆ ಹೇಗಿದೆ? ಅಬಕಾರಿ ಇಲಾಖೆಯನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಬದಲಾವಣೆ ಮಾಡಬೇಕು, ಮಾಡ್ತಾ ಇದ್ದೀವಿ. ಓಕೆ, ಹಲವಾರು ಬದಲಾವಣೆ ಇದೆ. ಸರ್ ಏನು ಅಧಿಕಾರಿಗಳು ಸರಿ ಇಲ್ವಾ? ಇಲ್ಲಿ ಏನಾಗ್ತಾ ಇದೆ ಅವ್ರದ್ದು ವ್ಯವಹಾರ. ಅವ್ರು ಕೊಟ್ಟಿರ್ತಾರೆ, ಇವ್ರು ತಗೊಂಡಿರ್ತಾರೆ, ನಮ್ಮ ಕಣ್ಣಿಗೆ ಬಿದ್ದಿರೋದಿಲ್ಲ. ಅವ್ರದ್ದು ಯಾವಾಗ ಘರ್ಷಣೆಗಳು ಚಾಲು ಆಕ್ಕವೋ ಅವಾಗ ಯಾರ್ದು ಹೆಸರು ಬಂದ್ಬಿಡುತ್ತೆ. ಅಸೋಸಿಯೇಷನ್ದವರು ಯಾವಾಗಲೂ ಒಂದು ಆಪಾದನೆ ಮಾಡ್ತಾರದು. ಎಷ್ಟು ಜನರ ಮೇಲೆ ಆಪಾದನೆ ಮಾಡಿದ್ರೆ ನಾವು ಒಟ್ಟು ಮಂತ್ರಿಗಳು ತೆಗೆದು ನೋಡಿದೆ. ಅದೇ ಭ್ರಷ್ಟಾಚಾರದ ಹಾಳಿ, ಅದೇ ಡೈಲಾಗು, ಅದೇ ವಿಚಾರ. ಆದರೆ ಅದು ಬದಲಾವಣೆ ಆಗಬೇಕಲ್ಲ. ಎಲ್ಲೋ ಒಂದು ಕಡೆ ಆ ಲೋಪ ನಾವು ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಲ್ಲ. ಅದನ್ನು ನಾವು ಮಾಡ್ಲಿಕ್ಕೆ ಕ್ರಮ ಕೈಗೊಂಡಿದ್ದೀನಿ. ನೋಡಿ, ಮಧ್ಯಮ ವರ್ಗದವರು ಈ ಉದ್ಯೋಗಕ್ಕೆ ಬರ್ತಕ್ಕಂಥದ್ದು ಆಗ್ತಿರಲಿಲ್ಲ. CL2 MSLದಲ್ಲಿ ತೊಗೊಂಡು ಕೂತ್ಕೊಳ್ಳೋದು, ಗಾರ್ಡನ್ದಾಗ ಕೂತ್ಕೊಳ್ಳೋದು, ಸ್ಕೂಲ್ ಬಿಲ್ಡಿಂಗ್ದಾಗ ಕೂತ್ಕೊಂಡು ಒಂದು ಕ್ವಾರ್ಟರ್ ಬಾಟ್ಲಿ, 10 ರೂಪಾಯಿ ನೀರು, 10 ರೂಪಾಯಿ ಶೇಂಗಾ ಅಲ್ಲೇ ಕುಡಿಯೋದು, ಅಲ್ಲೇ ಬಿಸಾಕ್ ಹೋಗೋದು. ಅದಕ್ಕೆ ನಾನೇನು ಮಾಡಿದೆ, CL7 ತರೋದು. CL7 ಅದಕ್ಕೆ ರೂಮ್ ರೆಡ್ಯೂಸ್ ಮಾಡಿದ್ದೆ. ಹೌದು, 20 ಇದ್ದದ್ದು 10 ಮಾಡಿದೆ, 30 ಇದ್ದದ್ದು 15 ಮಾಡಿದೆ. ಮಾಡಿ ಅಟ್ಲೀಸ್ಟ್ ಅಲ್ಲಿ ಕಂಪೌಂಡ್ದಾಗರೆ ಕುಡೀಲಿ ಅಂತಕ್ಕಂಥದ್ದು ಒಂದು ಅದು ಇವತ್ತದು ಬದಲಾವಣೆ ಆಗಿದೆ. ತುಂಬ ಜನ ಬಂದಿದೆ. ಕೆಲವು ಜನ ಕಂಟ್ರೋಲಲ್ಲಿರ್ತಕ್ಕಂಥ ಅಬಕಾರಿ ಇಲಾಖೆ ಮಾರ್ಕೆಟ್ ಏನಿದೆ ಹರಿದು ಹಂಚಿ ಹೋಗ್ತಾ ಇದೆ. ಮಧ್ಯಮ ವರ್ಗದವ್ರು ಇವತ್ತು ಆ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಇಲ್ದಿದ್ರೆ ಏನಾಗಿದೆ, ಇವತ್ತು ಒಂದೊಂದು ಲೈಸೆನ್ಸ್ಗೆ 3 ಕೋಟಿ 4 ಕೋಟಿ. ಮಧ್ಯಮ ವರ್ಗದವ್ರು ಬರಲಿಕ್ಕೆ ಶಕ್ತಿ ಇರಲಿಲ್ಲ. ಹಾಗೆ ಆಗ್ತಾ ಕೆಲವು ನಾನು ನೋಡಿದ್ದೀನಿ, ಬೇನಾಮಿ ಹೆಸರಿನಲ್ಲಿ 50, 60, 40, 20, 30 ಹೀಗೆ ಬೇನಾಮಿ ಹೆಸರಿನಲ್ಲಿ ಇದಾವೆ. ಅದಕ್ಕೆಲ್ಲ ಕಡಿವಾಣ ಹಾಕೋ ಕೆಲಸ ಶುರುವಾಗಿದೆ ಸರ್. ಅದಕ್ಕೆ ಕಡಿವಾಣ ಹಾಕೋದಂದ್ರೆ ನಾವು CL7 ಕೊಡಬೇಕು. CL7 ಹೆಚ್ಚು ಮಾಡಬೇಕು. ಶೀಘ್ರದಲ್ಲೇ ಈ MSL ಕೆಲವು ಏನು ಉರ್ಜಿತ ಆಗಲಾರ್ದ ಅದಾವಲ್ಲ, ಅವನ್ನ ಹರಾಜು ಮಾಡೋ ಕೆಲಸ. ಓಕೆ, ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.